ನಮಸ್ತೆ. ನಾನು ಈ ದಿನ ಶ್ರವಣ ನಕ್ಷತ್ರ ಮಕರ ರಾಶಿ ಬಗ್ಗೆ ಹೇಳುತ್ತೇನೆ. ಕಿ, ಕು, ಕೆ, ಕೆ ಈ ಅಕ್ಷರಗಳು ಶ್ರವಣ ನಕ್ಷತ್ರವಾಗಿರುತ್ತದೆ. ಇದು ದೇವಗಣ, ಮಂಗಯೋನಿ, ಆಡುವೈರಿ, ಅಂತ್ಯನಾಡಿ, ಗರುಡ ಪಕ್ಷಿ, ವಿಷ್ಣು ದೇವತೆ. ಇವರು ವಿನಯವುಳ್ಳವರು, ಸುಗಂಧ ದ್ರವ್ಯ, ಉತ್ತಮ ಬಟ್ಟೆಗಳನ್ನು ಇಷ್ಟಪಡುತ್ತಾರೆ. ಬಂಧು ಸ್ನೇಹಿತರನ್ನು ಪ್ರೀತಿ ಇರುತ್ತದೆ. 1ನೇ ಚರಣ ಅಧಿಪತಿ ಕುಜ ಇರೋದ್ರಿಂದ ಸ್ವಲ್ಪ ಜನಪೀಡಾ ಕೃತ್ಯಗಳಲ್ಲಿ ಭಾಗಿಯಾಗುತ್ತಾರೆ. ಹೊಟ್ಟೆ ನೋವು ಬರಬಹುದು. ಸಂತಾನ ಕಡಿಮೆ ಇರುತ್ತದೆ. ಸುಬ್ರಹ್ಮಣ್ಯ ಗಣಪತಿ ಪೂಜೆ ಮಾಡಿಸಿ ಜಪ ಮಾಡಿ ಒಳ್ಳೆಯದಾಗುತ್ತದೆ. 2ನೇ ಚರಣ ಅಧಿಪತಿ ಶುಕ್ರ ತುಂಬ ಬುದ್ಧಿವಂತಿಕೆಯನ್ನು ಕೊಡ್ತಾನೆ. ರಹಸ್ಯ ಕಾರ್ಯಗಳನ್ನು ಇವರು ಮಾಡುತ್ತಾರೆ. ಆಸೆ ಹೆಚ್ಚು. ತಂತ್ರಮಂತ್ರ ವಿದ್ಯೆ ಕಲಿಯುತ್ತಾರೆ. ಸಿರಿ ಸಂಪತ್ತು ಉಳ್ಳವರು, ಸಾಹಸಿಗಳು ಆಗಿರುತ್ತಾರೆ. 3ನೇ ಅಧಿಪತಿ ಬುಧ ಉದಾರ ಗುಣ, ನೀತಿ, ಆಚಾರ, ದಾನ ಧರ್ಮ, ಸಕಲ ಸೌಖ್ಯವನ್ನು ಕೊಡುತ್ತಾನೆ. ಆದರೆ ಜಗಳಗಂಟರು, ಗಂಡು ಮಕ್ಕಳನ್ನು ಕೊಡಬಹುದು. 4ನೇ ಚರಣ ಅಧಿಪತಿ ಚಂದ್ರ ಒಳ್ಳೆಯ ಸಂಪತ್ತು, ಹೊಲ ಗದ್ದೆ, ದವಸ ಧಾನ್ಯ, ವ್ಯಾಪಾರ ಎಲ್ಲ ಕೊಡುತ್ತಾನೆ. ಇವರಿಗೆ ಕಂಟಕಗಳು 2ನೇ ವರ್ಷ 5, 8, 11, 15 ವರ್ಷಗಳಲ್ಲಿ ಬಾಲಗ್ರಹ, ಶೀತಜ್ವರ, ಸುಟ್ಟುಕೊಳ್ಳುವುದರಿಂದ ಅನಾಹುತ ಆಗಬಹುದು. ಪ್ರಾಣಿಗಳಿಂದಲೂ ಅಪಾಯ ಆಗಬಹುದು. 22, 25, 30, 37, 40 ಅಥವಾ 45 ವರ್ಷಗಳಲ್ಲಿ ಹಾವು, ಚೇಳು ಕಡಿತ, ಶಸ್ತ್ರಗಳಿಂದ ಪ್ರಹಾರ, ಮೇಲಿನಿಂದ ಭಾರವಾದ ವಸ್ತು ಬೀಳುವುದು, ವಾಹನ ಅಪಘಾತ ಆಗಬಹುದು. 50 ವರ್ಷದಲ್ಲಿ ಅಥವಾ 58, 63, 70ನೇ ವರ್ಷದಲ್ಲಿ ದಮ್ಮು, ಕೆಮ್ಮು, ಉಲ್ಬಣಗೊಳ್ಳಬಹುದು. ಎಚ್ಚರಿಕೆ ಇರಲಿ. ಕೊರಗಿ ಸಣ್ಣಗೆ ಆಗಬಹುದು. 75 ವರ್ಷದಲ್ಲಿ ದುರ್ಘಟನೆ ಆಗಬಹುದು. 82 ವರ್ಷ ಆಯಸ್ಸು. ಸ್ವಲ್ಪ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡಿಸಿ, ತಿರುಪತಿಗೆ ವರ್ಷಕ್ಕೊಮ್ಮೆ ಹೋಗಿ ಬನ್ನಿ. ದಿನವೂ ಓಂ ನಮಃ ಶಿವಾಯ ಜಪ ಮಾಡಿ, ತುಂಬ ಒಳ್ಳೆಯದಾಗುತ್ತದೆ.